ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ಸೂರ್ಯ ಅಪ್ಪ ಯಾವುದೇ ಕಾರಣಕ್ಕೂ ನಾನು ಊಟ ಕಳಿಸಿದ್ದೀನಿ ಅಂತ ಶಾಂತಿ ಸಕ್ಕರೆಗೆ ಹೇಳ್ಬೇಡಿ, ಹೇಳಿದ್ರೆ ಅವ್ರು ಊಟನೇ ಮಾಡೋದಿಲ್ಲ, ನೀವು ತೊಗೊಂಬಂದಿದ್ದು ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಡ್ಲೆ ಅವರು ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ರಂಗನಾಥ್ ಸರಿಯಪ್ಪ ಆಯಿತು ಅಂತೇಳಿ ಅಂತಾನೆ. ಸರಿಯಪ್ಪ ಆಯಿತು, ನಾನು ಇನ್ನೂ ಕಾಲ್ ಕಟ್ ಮಾಡಲ ಅಂದಾಗ ಸೂರ್ಯ ಅಂತಾರೆ, ಯಾಕಪ್ಪ ಏನಾಯಿತು ಅಂದರೆ ತುಂಬ ಥ್ಯಾಂಕ್ಸ್ ಅಪ್ಪ ಅಂತಾರೆ. ಏನಕ್ಕಪ್ಪ ಥ್ಯಾಂಕ್ಸ್ ಅಂದರೆ ಏನಿಲ್ಲ, ಸುಮ್ಮನೆ ಹೇಳಬೇಕು ಅನಿಸ್ತು ಅದಕ್ಕೆ ಹೇಳಿದೆ, ಸರಿ ನೀನು ಹುಷಾರು ಅಂಥೇಳಿ ಈ ಕಡೆ ರಂಗನಾಥ್ ಅಂತಾನೆ. ಸರಿ ಅಂಥೇಳಿ ಈ ಕಡೆ ಸೂರ್ಯನೂ ಸಹ ಕಟ್ ಮಾಡ್ತಾನೆ. ಕಾಲನ್ನು ಕಟ್ ಮಾಡಿ ಈ ಕಡೆ ರಂಗನಾಥ್ ಕಾಲ್ ಕಟ್ ಮಾಡಿ ಈ ಕಡೆ ಶಾಂತಿ ಎಲ್ಲಿದ್ದಾಳೆ ಅಂತ ನೋಡೋಷ್ಟರಲ್ಲಿ ಈ ಕಡೆ ಶಾಂತಿ ಅವಳ ಪಾಡುಗಳು ತಿಂತಾ ಇರ್ತಾಳೆ. ನಿಧಾನ ಕಣೆ, ಯಾಕೆ ಶಿವ ಫಾಸ್ಟಾಗಿ ತಿಂತಾಯಿದ್ದೀನಿ, ಸಮಾಧಾನವಾಗಿ ತಿನ್ನು ಅಂದಾಗ ಇಲ್ಲರೂ ನಂಗೆ ತುಂಬ ಹೊಟ್ಟೆ ಹಸಿತಾಯಿತ್ತು, ತಡ್ಕೊಳಕ್ಕಾಗ್ತಾಯಿಲ್ಲ ಅಂತೇಳಿ ತಿಂತಾ ಇರ್ತಾಳೆ. ಸರಿ ಆಯಿತು, ನಿನಗಿಷ್ಟು ಹೊಟ್ಟೆ ಹಸಿ ಇಟ್ಕೊಂಡು ಒಂದು ಮಾತು ನನಗೆ ಹೇಳಿದ್ರೆ ನಾನಾದರೂ ಬೇಯಿಸಾಕ್ತಾ ಇದ್ನಲ್ವ ಅಂದಾಗ ಅದು 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 ಅಂತ ಇರ್ತಾಳೆ. ಮಗನ ಮೇಲೆ ಮನೋಜನ ಮೇಲೆ ಇರೋ ಪ್ರೀತಿ ನಿನಗೆ ಆ ಥರ ಅಡ್ಡಾಗಿದೆ ಅಲ್ವಾ ಅಂತೇಳಿ ಅಂದ ತಕ್ಷಣವೇ ಈ ಕಡೆ ಶಾಂತಿ ತುಂಬ ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾರೆ. ಸರಿ ತಿನ್ನು, ಆರಾಮಾಗಿ ತಿನ್ನು ಅಂತೇಳಿ ಅಂತಾರೆ. ಸರಿ ನೀವು ತಿನ್ನಿರಿ ಅಂದಾಗ ಇಲ್ಲ ನಾನು ತಿಂತೀನಿ, ನೀವು ಮೊದಲು ತಿನ್ನು ಅದಾದಮೇಲೆ ನಾನು ತಿಂತೀನಿ ಅಂತೇಳಿ ಅಂದಾಗ ಈ ಕಡೆ ಇಬ್ಬರು ಸಹ ತುಂಬ ಎಮೋಷ್ನಲ್ ಆಗಿ ಹೋಗ್ತಾರೆ. ಸರಿ ಆಯಿತು ಸರಿ ನೀವು ಒಂದು ಸ್ವಲ್ಪ ತಿನ್ನಿ ಅಂತೇಳಿ ಈ ಕಡೆ ಶಾಂತಿ ರಂಗನಾಥಿಗೆ ತಿನ್ನಿಸ್ತಾಳೆ. ರಂಗನಾಥು ಸಹ ತಿನ್ಕೊಂಡು ತುಂಬ ಎಮೋಷ್ನಲ್ಲಾಗಿ ಫೀಲ್ ಆಗಿ ಹೋಗ್ತಾನೆ. ಇವರಿಬ್ಬರು ಸಹ ಯಾವ ಮಕ್ಕಳು ನಮ್ಮನ್ನು ನೋಡ್ತಾರೆ, ಯಾವ ಮಕ್ಕಳು ನಮ್ಮನ್ನು ನೋಡಲ್ಲ ಅನ್ನೋ ಒಂದು ಭಾವನೆಯಲ್ಲಿ ತುಂಬ ಅಳೋಕ್ಕೆ ಶುರು ಮಾಡಿಬಿಡ್ತಾರೆ. ಸಣ್ಣ ಸಣ್ಣ ಒಂದು ತಪ್ಪುಗಳು ಸಹ ಅವ್ರಿಗೆ ದೊಡ್ಡದಾಗಿ ಕಾಣಿಸುತ್ತೆ ಪೇರೆಂಟ್ಸ್ ಆಗಿರೋರಿಗೆ. ಈ ಕಡೆ ಫೋನಲ್ಲಿ ಮಾತಾಡಿ ಈ ಕಡೆ ತಿರುಗೋಷ್ಟರಲ್ಲಿ ಈ ಕಡೆ ಮೀನಾ ಸೂರ್ಯ ಕೊಟ್ಟಿರೋ ಸೀರೆನ ಉಟ್ಕೊಬಂದು ನಿಂತ್ಕೊಂಡಿರ್ತಾಳೆ. ಮೀನಾನ ನೋಡಿ ಈ ಕಡೆ ಸೂರ್ಯ ತುಂಬಾ ಶಾಕ್ ಆಗೋಗ್ತಾನೆ. ಏನು ಮಾತಾಡಬೇಕಂತ ಗೊತ್ತಾಗೋದೇ ಇಲ್ಲ. ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ನೀನು ಅಂತೇಳಿ ಅಂತಾರೆ. ಸರಿ ಆಯಿತು, ಊಟ ಬಂದಿದ್ರೆ ಚೆನ್ನಾಗಿರೋದು, ಇಷ್ಟೊತ್ತಿಗೆ ಊಟ ಮಾಡಿ ಬೇಗ ಹೋಗಿ ಮಲ್ಕೊಂಡ್ಬಿಡ್ಬೋದಿತ್ತು ಅಂದಾಗ ಅದೇ ಟೈಮ್ಗೆ ಈ ಕಡೆ ಊಟ ತೊಗೊಬರ್ತಾರೆ. ಊಟ ತೊಗೊಬಂದು ಬಿಸಿ ಬಿಸಿಯಾಗಿದೆ ಊಟ ತಿನ್ನಿ ಅಂತೇಳಿ ಅಂತಾರೆ. ಈ ಕಡೆ ಇವರು ರೇಖಾ ಅವ್ರು ಇದ್ಕೊಂಡು ಇವರು ಯಾವುದೇ ಕಪಲ್ ಬಂದ್ರೂ ಅಷ್ಟೇ ಅವ್ರನ್ನ ಬಿಟ್ಟು ಹೋಗೋದೇ ಇಲ್ಲ, ಅವ್ರು ಅಲ್ಲಿಂದ ಹೋಗೋವರೆಗೂ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ಕಡೆಯಿಂದ. ಈ ಕಡೆ ಮೀನಾ ಸೂರ್ಯ ಇಬ್ಬರೂ ಸಹ ಊಟ ತಿನ್ನೋಕ್ಕೆ ಶುರು ಮಾಡ್ತಾರೆ. ಯಾವ ಥರ ಇದೆ ಸರ್ಪ್ರೈಸು, ನಿಂಗೆ ಇಷ್ಟ ಆಯಿತು ಅಂದರೆ ಹ್ಞೂ ರೀ ನಂಗೆ ತುಂಬ ಇಷ್ಟ ಆಯಿತು, ಇದು ಅತ್ತೆಗೆ ಟ್ಯಾಂಕ್ಸ್ ಹೇಳಬೇಕು ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ ನಾನು ಮಾಡಿರೋದು ಸರ್ಪ್ರೈಸು, ನಾನು ನಿನಗೆ ಕಷ್ಟಪಟ್ಟು ಸರ್ಪ್ರೈಸ್ ಕೊಟ್ಟಿರೋದು, ನೀನು ನೋಡಿದ್ರೆ ಸಕ್ಕರೆಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಕೋಪ ಬರಲ್ಲ ಅಂತೇಳಿ ಅಂತಾನೆ. ಹೌದು ರೀ ಅತ್ತೆ ನಾನು ಇಷ್ಟು ಕೀಳಾಗಿ ನೋಡಿಲ್ಲ ಅಂದರೆ ನೀವು ನನ್ನ ಕರ್ಕೊಂಬರ್ತಾ ಇರಲಿಲ್ವಲ್ಲ, ಅತ್ತೆಯಿಂದ ತಾನೇ ಇವತ್ತು ನಾನು ಈ ರೆಸಾರ್ಟನ್ನು ನೋಡ್ತಾ ಇದ್ದೀನಿ, ಅದಕ್ಕೋಸ್ಕರ ಆ ಥರ ಅಂದೆ ಅಂತೇಳಿ ಅಂತಾರೆ. ಹೌದು ಹೌದು ಮತ್ತು ನನಗೆ ಕೋಪ ಬಂದಿದೆ, ನಾನು ಇಷ್ಟೊಂದು ಕಷ್ಟಪಟ್ಟು ನಿಂಗೆ ಸರ್ಪ್ರೈಸ್ ಕೊಟ್ಟರೆ ಸಕ್ಕರೆಗೆ ಟ್ಯಾಂಕ್ಸ್ ಹೇಳಬೇಕು ಅಂತೀಯ, ಅಲ್ಲಿಗೆ ನಾನು ಏನೇನು ಇಲ್ಲ ತಾನೆ, ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ಲ ತಾನೆ ಅಂತೇಳಿ ಅಂತಾಳೆ. ಅದಕ್ಕೆ ಇಲ್ಲ ರೀ ಆ ಥರ ಏನಿಲ್ಲ, ಪ್ರಪಂಚದಲ್ಲಿ ಎಲ್ಲ ಹೆಂಡ್ತಿರಿಗೂ ತನ್ನ ಗಂಡ ನಮ್ಮನ್ನೇ ಇಷ್ಟಪಡಬೇಕು, ನಾವು ಯಾವುದೇ ಒಂದು ಕಷ್ಟದಲ್ಲಿದ್ದರೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂದ್ಕೊತಾಳೆ. ಈಗ ರೋಹಿಣಿ ಅವ್ರನ್ನೇ ನೋಡಿ, ಮನೋಜ್ ಅವರು ರೋಹಿಣಿ ಎಷ್ಟೇ ಬೈದರು ಅತ್ತೆ ರೋಹಿಣಿಯವ್ರ ಪರವಾಗಿ ಮನೋಜ್ ಅವರು ಬರೋದೇ ಇಲ್ಲ. ಅದರಲ್ಲೇ ರೀ ಗೊತ್ತಾಗುತ್ತೆ ಗಂಡನ ಪ್ರೀತಿ ಎಷ್ಟು ಅಂತ ಹೇಳಿ. ಅಂಥ ಒಂದು ನೋವು ಯಾವ ಒಂದು ಹೆಂಡ್ತಿಗೂ ಬೇಡ, ಆವಾಗಲೇ ರೀ ನಮಗೆ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗೋದು ಅಂದಾಗ ಸರಿ ಆಯಿತು ಒಂದು ಸ್ವಲ್ಪ ನಂಗೆ ಸಮಾಧಾನ ಆಯಿತು ಅಂಥೇಳಿ ಅಂತಾಳೆ. ಈ ಕಡೆ ಇವರಿಬ್ಬರು ರೊಮ್ಯಾಂಟಿಕ್ ಮೋಡಲ್ಲಿ ಶುರುವಾಗುತ್ತೆ. ಇವರು ಅವರದ್ದೇ ಆದ ಒಂದು ಸಾಂಗಿಗೆ ಡ್ಯಾನ್ಸನ್ನು ಮಾಡಿಕೊಂಡು ಅವರ ಒಂದು ಪ್ರೈವೇಸಿ ಒಂದು ಟೈಮನ್ನು ಕಳೆಯೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸರಿ ಆಯಿತು, ಊಟ ಎಲ್ಲ ತಿನ್ಕೊಂಡು ಅವರು ಡ್ಯಾನ್ಸ್ ಎಲ್ಲ ಆಡಿ ರೂಮ್ ಒಳಗಡೆ ಬಂದಾಗ ರೂಮ್ ಎಲ್ಲ ಕಂಪ್ಲೀಟಾಗಿ ಡೆಕೋರೇಷನ್ ಮಾಡಿರ್ತಾರೆ. ರೂಮ್ ನೋಡಿ ಇಬ್ಬರೂ ಸಹ ಆಶ್ಚರ್ಯ ಆಗೋಗ್ತಾರೆ. ಅದೇ ಟೈಮ್ಗೆ ಇವರಿಬ್ಬರು ಬರ್ತಾರೆ. ಹೆಂಗಿದೆ ರೂಮು, ಚೆನ್ನಾಗಿದೆ ಅಂದಾಗ ಹ್ಞೂ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಇವರಿಬ್ರು ಸಹ ಮಾತಾಡೋಕ್ಕೆ ಶುರು ಮಾಡ್ತಾರೆ. ರೀ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ರೀ, ಚೆನ್ನಾಗಿದೆ ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗೋ ಮಾತಾಡಬೇಡ, ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗಬಾರ್ದು ನೀನು ಅಂತೇಳಿ ಅಂತಾರೆ. ನೀವೇ ಅಲ್ವಾ ಹೋಗು ಅಂತ ಹೇಳಿದ್ದು ಅಂದಾಗ ಹೌದು ನಾನು ಹೋಗು ಅಂತ ಹೇಳಿದೆ, ನೀನು ಏನಕ್ಕೆ ಹೋದೆ ಅಂತೇಳಿ ಅಂತಾರೆ. ನೀನು ಯಾರು ನನ್ನನ್ನು ಬೈದರೆ ನಾನು ಹಂಗೆ ಮನೆ ಬಿಟ್ಟು ಹೋಗ್ತಾನೆ ಇಲ್ವಲ್ಲ, ನೀನು ಹಂಗೇ ನಾನು ಏನೇ ಅಂದರೂ ನೀನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಬಾರ್ದು ಅಂಥೇಳಿ ಈ ಕಡೆ ಸೂರ್ಯ ಮೀನಾಗೆ ಅಂತಾಳೆ. ಮೀನಾನು ಸಹ ಹ್ಞೂ ಸರಿ ಆಯಿತು ಅಂದಾಗ ಸರಿ ತಗೋ ಆಪಲ್ ತಿನ್ನು ಅಂತೇಳಿ ಆಪಲ್ನ ಕೊಡ್ತಾರೆ. ಮೀನಾ ಆಪಲ್ನ ತಿಂತಾ ಇರ್ತಾಳೆ. ನನಗೆ ಕೊಡು ಒಂಚೂರು ಅಂದಾಗ ರೀ ನಾನು ಎಂಜಾಯ್ ಮಾಡಿದ್ದೀನಿ, ಬೇರೆ ಆಪಲ್ ಎತ್ಕೊಳ್ಳಿ ಅಂತಾರೆ. ನಿನಗೊಂಚೂರು ರಸಿಕತೆನೇ ಇಲ್ಲ, ಗೊತ್ತಾಗೋದೇ ಇಲ್ಲ ನಿನಗೆ ಅಂತ ಹೇಳಿ ಆಪಲನ್ನು ಕಚ್ಚಿಬಿಟ್ಟು ನನಗೆ ಒಂದು ಸ್ವಲ್ಪ ನೀನು ಒಂದು ಸ್ವಲ್ಪ ಆಪಲ್ ತಿನ್ನಬೇಕು ಅಂತೇಳಿ ಅಂತಾನೆ. ಅಲ್ಲಿಗೆ ಅವರ ಒಂದು ರೊಮ್ಯಾಂಟಿಕ್ ಏನಿದೆ ಆ ನೈಟು ಅವ್ರು ರೊಮ್ಯಾಂಟಿಕ್ ಮೋಡಲ್ಲಿ ಇರ್ತಾರೆ. ಈ ಕಡೆ ಅದಾದಮೇಲೆ ನೆಕ್ಸ್ಟ್ ಮೀನಾ ಅರುಣ್ ಅವ್ರಿಗೆ ಮನೆಗೆ ಬರ್ತಾಳೆ. ಎಲ್ಲಿ ಬಾವರು ಬಂದಿಲ್ಲ ಅಂದಾಗ ಇಲ್ಲ ಅದು ಯಾವುದೋ ಒಂದು ಎಮರ್ಜೆನ್ಸಿ ಕೆಲಸ ಇತ್ತು ಅಂತೇಳಿ ಅವ್ರು ಹೋಗಿದ್ದಾರೆ ಅಂತ ಅಂದಾಗ ಈ ಕಡೆ ಅರುಣ್ ಅವರು ಹೌದು ಅವ್ರು ಬೇಕು ಅಂತಲೇ ಬಂದಿಲ್ಲ ಬಿಡಿ, ನನಗೆ ಗೊತ್ತಾಯಿತು ಅಂತೇಳಿ ಅಂತಾರೆ. ಆ ಥರ ಎಲ್ಲ ಏನಿಲ್ಲ ಅರುಣ್ ಅವರೇ, ಅವ್ರ ಕೆಲಸ ಇತ್ತು ಅಂತೇಳಿ ಅಂತಾರೆ. ಸರಿ ಈ ಕಡೆ ಕನಕ ಎದ್ಕೊಂಡು ನಾನು ಕರೆದ ಮೇಲೂ ಬಂದಿಲ್ವ ಬಾವ
ಇಲ್ಲ ಕನಕ ನಿಜವಾಗ್ಲೂ ಅವ್ರಿಗೆ ಕೆಲಸ ಇತ್ತು, ಇಲ್ಲಾಂದ್ರೆ ಖಂಡಿತವಾಗ್ಲೂ ಅವ್ರು ಬಂದಿರೋರು ಅಂಥೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಮಂಜ ಅಕ್ಕ ನಂಗೆ ತುಂಬಾ ಹೊಟ್ಟೆ ಹಸಿತಿದೆ ಬನ್ನಿ ಅಕ್ಕ ಅಂತೇಳಿ ಅಂದಾಗ ಈ ಕಡೆ ಅರುಣ ನಂಗೆ ತುಂಬ ಹೊಟ್ಟೆ ಹಸಿತಿದ್ದು ನಾವು ತಿನ್ಕೊಂಬಿಟ್ರಿ, ಏನೂ ಬೇಜಾರು ಮಾಡ್ಕೋಬೇಡಿ, ನಿನ್ನ ತಮ್ಮ ಆವಾಗಲಿಂದ ವೆಯ್ಟ್ ಮಾಡ್ತಾ ಇದ್ದೇನೆ ಹೊಟ್ಟೆ ಸಿಹಿ ಅಂತೇಳಿ ಅಂತಾರೆ. ಮಂಜನೂ ಸಹ ಅಕ್ಕ ತುಂಬಾ ಹೊಟ್ಟೆ ಚುರುಗುಡ್ತಾ ಇದೆ, ಬಾ ಅಕ್ಕ ನಿನಗೋಸ್ಕರನೇ ವೆಯ್ಟಿಂಗು ಅಂತೇಳಿ ಅಂತಾರೆ. ಅದಕ್ಕೆ ಅರುಣ್ ಅವ್ರು ಈ ಕಡೆ ಹೌದು ನಿನ್ನ ತಮ್ಮ ನಿಮ್ಮ ತಾಯಿಯವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ನಿಮಗೋಸ್ಕರ, ಬನ್ನಿ ನೀವು ಊಟ ಮಾಡಿ ಅಂತ ಹೇಳಿ ಈ ಕಡೆ ಊಟಕ್ಕೆ ಕೂತ್ಕೊತಾರೆ. ಊಟಕ್ಕೆ ಕೂತ್ಕೊಂಡಾದ್ಮೇಲೆ ಈ ಕಡೆ ಮೀನಾ ಊಟ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು ಅಂದಾಗ ನಮ್ಮ ಅತ್ತೆಯವರು ಇದೆಲ್ಲ ಮಾಡಿರೋದು ಅಕ್ಕ, ನನ್ನನ್ನು ಕೂತ್ಕೊಂಡ್ರೆ ನಿಂತ್ಕೊಳಕ್ಕೂ ಸಹ ಬಿಡ್ತಾಯಿಲ್ಲ, ಇದೆಲ್ಲ ಇವರೇ ಮಾಡಿರೋದು ಅಡುಗೆ, ನಾನು ಒಂದು ಕೆಲಸ ಮಾಡೋಕ್ಕೂ ಬಿಡ್ತಾಯಿಲ್ಲ ಅಂಥೇಳಿ ಅಂದಾಗ ಈ ಕಡೆ ಮೀನಾಗೆ ಶಾಂತಿ ಮಾಡಿರುವಂಥ ಮಾತುಗಳೆಲ್ಲ ನೆನಪಾಗೋಗ್ಬಿಡುತ್ತೆ. ಈ ಕಡೆ ಮೀನಾ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ಅದಕ್ಕೆ ಈ ಕಡೆ ಕನಕವ್ರ ತಾಯಿ ನನ್ನ ಮಗಳನ್ನ ಸುಮ್ಮನೆ ಕುಳಿಸಿ ಊಟ ಹಾಕ್ಬೇಡಿ ಸೋಂಬೇರಿ ಆಗೋಗ್ಬಿಡ್ತಾಳೆ ಅಂತಾಳೆ. ಅದಕ್ಕೆ ಈ ಕಡೆ ಕನಕವ್ರ ಅತ್ತೆ ಬೇರೆಯವ್ರ ಮನೆಯಿಂದ ಬಂದಿರೋ ಹೆಣ್ಮಕ್ಳನ್ನ ಆ ಥರ ಮನ್ಸಿಗೆ ಇಷ್ಟ ಬಂದಂಗೆಲ್ಲ ನಡೆಸ್ಕೊಂಡ್ರೆ ದೇವರು ಮೆಚ್ತಾನ, ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ನೀವು ಯಾವಾಗಲೇ ಬಂದರೂ ನಿಮ್ಮ ಮಗಳ ಮುಖದಲ್ಲಿ ಈ ಸಂತೋಷ ಕಾಣ್ತೀರಾ, ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಮಾತು ಅಂತೇಳಿ ಅಂತಾಳೆ. ಈ ಕಡೆ ಇವರೆಲ್ಲನೂ ಸಹ ತುಂಬಾ ಖುಷಿಯಾಗೋಗ್ತಾರೆ. ಈ ಕಡೆ ಮೀನವನು ಸಹ ತುಂಬಾ ಖುಷಿಯಾಗೋಗ್ತಾಳೆ. ಈ ಕಡೆ ಕನಕ ನಾನು ನಿಮ್ಮಂಥ ಅತ್ತೆ ಪಡೆದಿರೋದು ನಂಗೆ ತುಂಬ ಅದೃಷ್ಟ ಅಂತಾಳೆ. ಅವ್ರ ಅತ್ತೆನೂ ಸಹ ನಾನು ನಿನ್ನಂಥ ಸೊಸೆನ ಪಡೆದಿರೋಂತೂ ನಾನು ತುಂಬ ಅದೃಷ್ಟವಂತಳು ಅಂತೇಳಿ ಈ ಕಡೆ ಸೊಸೆನೂ ಸಹ ಅಂತಾಳೆ. ಇವರಿಬ್ಬರ ಒಂದು ಪ್ರೀತಿನ ಕಂಡು ಮನೇಲಿರೋರೆಲ್ಲ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅರುಣ್ ಅವರು ಬನಾನ ತಿನ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಈ ಕಡೆ ಮೀನಾಗಂತೂ ಮೀನಾ ಮತ್ತು ಮೀನವರಮ್ಮ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತಾರೆ. ಮೀನಾಗೆ ಮತ್ತು ಮೀನವರಮ್ಮಗೆ ಶಾಂತಿ ಯಾವ ರೀತಿ ನಡ್ಕೊತಾಳೆ ಮೀನಾ ಜೊತೆಲಿ ಅನ್ನೋದು ಇವರಿಬ್ಬರಿಗೂ ನೆನಪಾಗುತ್ತೆ. ಇವರಿಬ್ಬರು ಸೈಲೆಂಟಾಗಿ ಅವ್ರ ಪಾಡಿಗೆ ಅವ್ರ ಮುಖ ನೋಡ್ಕೊತಾ ಇದ್ದರೆ ಕನಕವ್ರತ್ತೆ ಯಾಕೆ ಸೈಲೆಂಟ್ ಆಗಿಬಿಟ್ರಿ, ಏನಾಯಿತು ಊಟ ಮಾಡಿ ಮೊದಲು ಅಂತೇಳಿ ಈ ಕಡೆ ಊಟ ಮಾಡಿ ಅಂತ ಹೇಳಿ ಬಡಿಸ್ತಾ ಇರ್ತಾರೆ. ಏನೇನು ಬೇಕು ತಗೊಳ್ಳಿ, ಒಂದು ಸ್ವಲ್ಪ ಅನ್ನ ಹಾಕ್ಕೊಳ್ಳಿ ಅಂತ ಹೇಳಿ ಊಟ ಬಡಿಸ್ತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ಒಂದು ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.